ಅರ್ಜುನ. ಚೆನ್ನಾಗಿದ್ದಾಳಪ್ಪ. ಮಕ್ಕಳಂತೆ ಗಡಿಬಿಡಿಯಾಗಿ ಮಾತನಾಡಿ ನನ್ನ ಮೈದನ ಸ್ಪರ್ಧೆಯಲ್ಲಿ ಗೆಲ್ಲುತ್ತನೆಂದು ಎದೆ ಒಪ್ಪಿಸಿ ಹೇಳಿದಳಪ್ಪ. ಅರ್ಜುನ, ಈ ವರ್ಷದ ಬೆಳ್ಳಿ ಕಡಗವನ್ನು ಗೆದ್ದು ಬರುವ ನನ್ನ ಮೈದುನನಿಗೆ ಅದ್ದೂರಿಯಾಗಿ ಮೆರವಣಿಗೆ ಮಾಡಬೇಕೆಂದು ಮೆರವಣಿಗೆ ಮಾಡಬೇಕೆಂದು ನನ್ನ ಹತ್ತಿರ ಹೇಳಿದಳಪ್ಪ. ಹೇಳಿದಳು. ಸೌಂದರ್ಯ, ನಿನ್ನ ಆಸೆಯಂತೆ ಮೈದುನ ಬೆಳ್ಳಿ ಕಡಗವನ್ನು ಗೆದ್ದು ತಂದಿದ್ದಾನೆ. ಒಂದೇ ಒಂದು ಸಾರಿ ಮಾತನಾಡು ಸೌಂದರ್ಯ, ಮಾತನಾಡಮ್ಮ. ಹತ್ತಿಗೆ ನನ್ನನ್ನು ಒಂದೇ ಒಂದು ಸಾರಿ ನೋಡಮ್ಮ. ನಾನು ಸ್ಪರ್ಧೆಯಲ್ಲಿ ಗೆದ್ದಿರುವ ಗೆಲುವು ನನ್ನದಲ್ಲ ತಾಯಿ, ನಿನ್ನದು. ಏಕೆಂದರೆ ತಾಯಿಯ ಪ್ರೀತಿಯನ್ನು ಉಳಿಸಿ ಧರ್ಮದ ದಾರಿಯನ್ನು ತೋರಿಸಿ ನನ್ನ ಸೂರನನ್ನಾಗಿ ಬೆಳೆಸಿದ ಅದರ ಪ್ರತಿಫಲವಾಗಿ ನನ್ನನ್ನು ಸೋಲಿಸುವ ಗಂಡು ಈ ಭೂಮಿ ಮೇಲೆ ಹುಟ್ಟಿಲ್ಲ, ಎಂದು ಹುಟ್ಟುವುದೇ ಇಲ್ಲ. ಹತ್ತಿಗೆ ನಿನ್ನ ಆಸೆಯಂತೆ ಬೆಳ್ಳಿ ಕಟ್ಟಿಗವನ್ನೇ ಗೆದ್ದು ತಂದಿದ್ದೇನೆ. ಒಂದೇ ಒಂದು ಸಾರಿ ಕಣ್ಣು ಬಿಟ್ಟು ನೋಡು ಹತ್ತಿಗೆ, ಕಣ್ಣು ಬಿಟ್ಟು ನೋಡು. ಅಣ್ಣ, ಹತ್ತಿಗೆ ನನ್ನನ್ನು ನೋಡ್ತಾ ಇಲ್ಲ ಅಣ್ಣ. ನೀನಾದರೂ ಸ್ವಲ್ಪ ಹೇಳಣ್ಣ. ಹೇಳುವ ಮಾತು ದೂರವಾಯಿತು ಅರ್ಜುನ. ನಮ್ಮ ದುಃಖವನ್ನು ನೋಡಲೆಂದೇ ಆ ಯಮಧರ್ಮ ನಿನ್ನ ಅತ್ತಿಗೆಯನ್ನು ಕರೆದುಕೊಂಡು ಹೋಗಿದ್ದಾರಪ್ಪ, ಕರೆದುಕೊಂಡು ಹೋಗಿದ್ದಾರೆ. ಸೌಂದರ್ಯ, ಒಂದೇ ಒಂದು ಸಾರಿ ಮಾತನಾಡು ಸೌಂದರ್ಯ, ಮಾತನಾಡು. ಸೌಂದರ್ಯ, ನನಗೆ ಒಂದೇ ಒಂದು ಸಾರಿ ಸ್ವಾಮಿ ಎಂದು ಕರೆದು ಮಾತನಾಡು ಸೌಂದರ್ಯ. ಮಗನಂತೆ ಸಾಕಿದ ನಿನ್ನ ಮೈದುನ ಇಲ್ಲೇ ನಿಂತಿದ್ದಾನೆ ಸೌಂದರ್ಯ, ಮಾತನಾಡಿಸು ಸೌಂದರ್ಯ, ಮಾತನಾಡಿಸು ಸೌಂದರ್ಯ, ಮಾತನಾಡಿಸಮ್ಮ. ಹೊತ್ತಿಗೆ ಸರಿಯಾಗಿ ತುತ್ತಿನಲ್ಲಿ ತುತ್ತುಡಿಸಿ ನೆತ್ತಿಗೆ ಎಣ್ಣೆಯನ್ನು ಹಚ್ಚಿ ನನ್ನನ್ನು ಈ ಪ್ರಪಂಚವನ್ನೇ ಕಣ್ಣು ಬಿಟ್ಟು ನೋಡುವಂತೆ ಮಾಡಿದೆ ಹತ್ತಿಗೆ. ಆದರೆ ಇಂದು ನೀರು ಕಣ್ಣು ಮರೆಯಾಗುತ್ತಿರಲ್ಲ ಹತ್ತಿಗೆ. ಕಣ್ಣಿನಿಂದ ಕಣ್ಮರೆಯಾದರೆ ನಡೆದ ಹೋದ ಘಟನೆ ಎಂದು ಸುಮ್ಮನಾಗಬಹುದಪ್ಪ, ಆದರೆ ಈ ಕಣ್ಣುಗಳೇ ನಿನ್ನತ್ತಿಗೆ ಆಗಿರುವಾಗ ಈ ಕಣ್ಣುಗಳೇ ನಿನ್ನತ್ತಿಗೆ ಆಗಿರುವಾಗ ಮರೆಯಲು ಹೇಗೆ ಸಾಧ್ಯನಪ್ಪ ತಮ್ಮ, ಹೇಗೆ ಸಾಧ್ಯ? ನೋಡಲು ಅವಳೆಲ್ಲ ಕಣೋ, ಕಣ್ಣು ಬಿಟ್ಟರೆ ಕಾಣುವಳು ನಿನ್ನತ್ತಿಗೆ, ಕಣ್ಣು ಮುಚ್ಚಿದರೆ ಕಾಣುವಳು ನಿನ್ನತ್ತಿಗೆ. ಅರ್ಜುನ, ನಿನ್ನತ್ತಿಗೆ
ಜ್ಯೋತಿಯೇ ಜೀವ ಜ್ಯೋತಿಯೇ ನನ್ನ ಒಂಟಿಯಾಗಿ ಬಿಟ್ಟು ಹೋದೆ ಯಾವ ನೀತಿಯೇ ಜೀವ ಜ್ಯೋತಿ